ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಾಗೆ ಇವತ್ತು ಮಕರ ಸಂಕ್ರಾಂತಿ. ಹಾಗೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಮ್ಮ ಈ ವರ್ಷದ ಮೊದಲನೇ ಹಬ್ಬ ಅಂತ ಹೇಳ್ಬೋದು. ಹಾಗೆ ಇವತ್ತು ನಮಗೆ ಸ್ಕೂಲಿಗೆ ರಜೆ, ಬಟ್ ಏನು ಬ್ಲಾಗ್ ಮಾಡಲಿಕ್ಕೆ ಏನು ಸ್ಪೆಷಲ್ ಏನೂ ಇಲ್ಲ. ಹಾಗೆ ನೆಕ್ಸ್ಟ್ ವೀಕ್ ಎಕ್ಸಾಮ್ ಬೇರೆ ಇದೆ ಮಕ್ಕಳಿಗೆ. ಹಾಗೆ ಕ್ವಶನ್ ಪೇಪರ್ಸ್ ಅದು ಇದು ಅಂತೆಲ್ಲ ಸ್ವಲ್ಪ ಕೆಲಸ ಉಂಟು. ಹಾಗಾಗಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹಾಗೆ ಎಲ್ಲೂ ಔಟಿಂಗ್ ಕೂಡ ಹೋಗ್ತಾ ಇಲ್ಲ. ನೆಕ್ಸ್ಟ್ ನೋಡುವ, ಏನಾದರೂ ನಾವು ಹೊರಗಡೆ ಹೋದರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ನಾವು ನಮ್ಮೂರಿನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಂದರೆ ನನ್ನನ್ನು ಮಗಳನ್ನು ಕರ್ಕೊಂಡು ಬಂದಿದ್ದೀನಿ, ಯಾಕಂದರೆ ಇವತ್ತು ಕುಣಿತ ಭಜನೆ ಪ್ರಾಕ್ಟೀಸ್ ಇದೆ ಮಕ್ಕಳಿಗೆ. ಹಾಗೆ ಇವಾಗ ನೋಡಿ, ಮಕ್ಕಳೆಲ್ಲ ಬಂದಿದ್ದಾರೆ, ಸ್ವಲ್ಪ ಮಕ್ಕಳು ಇನ್ನೂ ಬರಬೇಕಷ್ಟೇ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಇದೇ ನೋಡಿ ನಮ್ಮೂರಿನ ದೇವಸ್ಥಾನ. ಇಲ್ಲೇ ನಾಳ್ದು ಕುಣಿತ ಭಜನೆ ಇದೆ. ಹಾಗೆ ದುರ್ಗಾ ಪೂಜೆಯ ನಂತರ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ. ಹಾಗೆ ನಮ್ಮ ಮಕ್ಕಳದ್ದು ಕೂಡ ಡ್ಯಾನ್ಸ್ ಪ್ರೋಗ್ರಾಮ್ ಕೊಡಲಿಕ್ಕೆ ಉಂಟು. ಹಾಗೆ ನೆಕ್ಸ್ಟ್ ಡೇ ಭಜನೆ ಇದೆ, ಏಕಹ ಭಜನೆ. ಆ ದಿವಸ ನಮ್ಮ ಮಕ್ಕಳು ಇಲ್ಲಿ ಕುಣಿತ ಭಜನೆಯನ್ನು ಮಾಡ್ತಾರೆ. ಅದರ ವಿಡಿಯೋವನ್ನು ಕೂಡ ನಾನು ನಿಮ್ಮ ಜೊತೆ ಡಿಟೇಲಾಗಿ ಶೇರ್ ಮಾಡ್ತೀನಿ. ಹಾಗೆ ಅದಾದ ನಂತರ ನಾನು ನೆಕ್ಸ್ಟ್ ಇವಾಗ ಅವಳಿಗೆ ಕುಣಿತ ಭಜನೆಗೆ ಡ್ರೆಸ್ ಬೇಕಾಗಿತ್ತು. ಹಾಗೆ ಅದನ್ನು ತೊಗೊಳ್ಳಿಕ್ಕಂತ ಹೇಳಿ ನಾವು ಹೊರಗಡೆ ಬಂದಿದ್ದೀವಿ. ಬಟ್ ನಮಗೆ ಆ ದಿವಸ ಸಿಗಲಿಲ್ಲ, ಕುಣಿತ ಭಜನೆಗೆ ಬೇಕಾದಂಥ ಡ್ರೆಸ್ ನಮಗೆ ಸಿಗಲಿಲ್ಲ. ಇಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಬಂದು. ಹಾಗೆ ಒಂದೆರಡು ಶಾಪಿಗೆ ಹೋದ್ವಿ. ಇವಾಗ ಇಲ್ಲೇ ಒಂದು ಹತ್ತಿರದ ಒಂದು ಶಾಪಿಗೆ ಹೋಗ್ತಾ ಇದ್ದೀವಿ. ಬಟ್ ಅಲ್ಲಿ ಇತ್ತು, ಡ್ರೆಸ್ ಇತ್ತು, ಬಟ್ ಇವಳಿಗೆ ಆಗುವಂಥ ಡ್ರೆಸ್ ಇರಲಿಲ್ಲ. ಅಂದರೆ ಇವಳ ಸೈಜಿಗೆ, ಅಂದರೆ ಇವಳು ಸಣ್ಣವಳಲ್ವಾ, ದೊಡ್ಡ ಮಕ್ಕಳಿಗೆ ಆಗುವಂಥ ಡ್ರೆಸ್ ಉಂಟು ಅಂತ ಹೇಳಿದರು. ಇವಳ ಸೈಜಿದು ಡ್ರೆಸ್ ಇರಲಿಲ್ಲ. ಪೀಸಸ್ ಕೊಡ್ತೇವೆ ಸ್ಟಿಚ್ ಮಾಡಿ ಅಂತ ಹೇಳಿದರು. ಬಟ್ ಅದು ತುಂಬ ಮತ್ತೆ ಸ್ಟಿಚ್ ಮಾಡಿಸೋದೆಲ್ಲ ತುಂಬ ಕಷ್ಟ ಅಲ್ವಾ. ಹಾಗೆ ಬೇಡ ಅಂತೇಳಿ ಬೇರೆಲ್ಲಾದರೂ ಸಿಗ್ಬೋದು ಅಂತೇಳಿ ಅಲ್ಲಿಂದ ರಿಟರ್ನ್ ಬಂದ್ವಿ. ಹಾಗೆ ಇನ್ನೊಂದು ಶಾಪಿಗೆ ಹೋದ್ವಿ, ಬಟ್ ಅಲ್ಲೂ ಕೂಡ ನಮಗೆ ಸಿಗಲಿಲ್ಲ. ಹಾಗೆ ನೆಕ್ಸ್ಟ್ ಹಸ್ಬೆಂಡ್ ಹೇಳಿದರು, ನಾನು ಮ್ಯಾಂಗ್ಳೂರಿಂದ ಬರುವಾಗ ತೊಗೊಂಡು ಬರ್ತೀನಿ ಅಂತೇಳಿ. ಹಾಗಾಗಿ ಡ್ರೆಸ್ ಮ್ಯಾಟ್ರಲ್ಲೇ ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕೋಣ ಅಂತ ಹೇಳಿ ಅಲ್ಲಿಂದ ಹೊರಟು ಬಂದ್ವಿ. ಹಾಗೆ ನಾವಿವಾಗ ರೇಯಾನ್ಸಿಗೆ ಬಂದ್ವಿ. ಹಾಗೆ ಇಲ್ಲಿಯ ಚಾಟ್ಸ್ ಆಗಿರ್ಬೋದು, ಐಸ್ ಕ್ರೀಮ್ಸ್ ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ಮಗಳಿಗಂತೂ ಇಲ್ಲಿ ಚಾಟ್ಸ್ ತಿನ್ನೋದಂದರೆ ತುಂಬ ಇಷ್ಟ. ಐಸ್ ಕ್ರೀಮ್ ಕೂಡ ತಿಂತಾಳೆ, ಬಟ್ ಚಾಟ್ಸ್ ಜೊತೆ ಐಸ್ ಕ್ರೀಮ್ ತಿಂದಾಗ ಅವಳಿಗೆ ಮತ್ತೆ ಜಾಸ್ತಿ ಆಗುತ್ತೆ, ಅದು ಹೆವಿ ಆಗುತ್ತೆ. ಬಟ್ ಚಾಟ್ಸ್ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ಬೇರೆ ಕಡೆ ಇಲ್ಲಿಯ ಟೇಸ್ಟ್ ಅಂತೂ ಸಿಗೋದಿಲ್ಲ, ಇಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಇಲ್ಲಿಗೆ ಬಂದಿಲ್ಲ ಅಂದರೆ ಒಮ್ಮೆ ಬನ್ನಿ, ಹಾಗೆ ಚಾಟ್ಸನ್ನು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಮ್ಮ ಶಾಲೆಯಲ್ಲಿ ಅವತ್ತೊಂದು ಹಕ್ಕಿ ಮೊಟ್ಟೆ ಇಟ್ಟಿರ್ತ ತೋರಿಸಿದ್ನಲ್ವ, ನೋಡಿ ಅದು ಮರಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, 3 ಮರಿ ಆಗಿದೆ. ಹಾಗೆ ಇವತ್ತಿನ ಈ ನನ್ನ ಸಣ್ಣ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ.